ಕನ್ನಡ ಚಿತ್ರರಂಗದ ಹೆಸರಾಂತ ಗಾನಕೋಗಿಲೆ ಶ್ರೀಮತಿ ಎಸ್ ಜಾನಕಿಯಮ್ಮ ಅವರು ಈ ದಿನ ನಮ್ಮನ್ನೆಲ್ಲ ಆಗಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಬಹುಶಃ ಭಾರತದ ಚಿತ್ರರಂಗದ ಇತಿಹಾಸದಲ್ಲಿ ಐತಿಹಾಸಿಕವಾದಂತಹ ಚರಿತ್ರೆಯನ್ನು ಬರೆದು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಲಿದ್ದಾರೆ. ಸುಮಾರು 88 ವರ್ಷಗಳ ಕಾಲ ಅವರ ಜೀವಿತಾವಧಿಯಲ್ಲಿ 48,000ಕ್ಕೂ ಹೆಚ್ಚು ಚಿತ್ರಗೀತೆಗಳು, ಭಕ್ತಿಗೀತೆಗಳು, ಭಾವಗೀತೆಗಳನ್ನ ಹಾಡಿರ್ತಕ್ಕಂಥದ್ದು ಭಾರತದ ಚರಿತ್ರೆಯಲ್ಲಿ ಒಂದು ಇತಿಹಾಸ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸುಮಾರು ಭಾರತೀಯ 19 ಭಾಷೆಗಳಲ್ಲಿ ಅವರು ಹಾಡುಗಳನ್ನು ಹಾಡಿರ್ತಕ್ಕಂಥದ್ದು. ಅದಲ್ಲದೇನೆ ಅವರು ಹೈದರಾಬಾದ್ನಲ್ಲಿ ಜನಿಸಿದ್ರು ಕೂಡ ಕರ್ನಾಟಕದ ಬಗ್ಗೆ ಅವರಿಗೆ ಬಹಳ ಒಲವು, ಕನ್ನಡ ಭಾಷೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ, ಕನ್ನಡಿಗರ ಬಗ್ಗೆ ಅಪಾರವಾದಂತ ಅಭಿಮಾನವನ್ನು ಹೊಂದಿ ತಮ್ಮ ಜೀವಿತಾವಧಿಯ ಕೊನೆಯ ಗಳಿಗೆಯಲ್ಲಿ ಮೈಸೂರಿನಲ್ಲಿ ಬಂದು ನೆಲೆಸಿ ಮೈಸೂರಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಅವರು ಮನಸೋತು ನನ್ನ ಕೊನೆಯ ಅಂತಿಮ ದಿನವನ್ನು ನಾನು ಮೈಸೂರಿನಲ್ಲೇ ಕಳೆಯಬೇಕು ಮತ್ತು ನನ್ನ ಈ ದೇಹ ಮೈಸೂರಿನ ಮಣ್ಣಿನಲ್ಲೇ ಮಣ್ಣಾಗಬೇಕು ಅಂತಕ್ಕಂಥದ್ದು ಅವರ ಕನಸಾಗಿತ್ತು. ಅವರ ಏಕೈಕ ಪುತ್ರನ ಅಪಾರವಾದಂತಹ ಪ್ರೀತಿ ಅವರನ್ನ ಗಾಢ ಚಿಂತೆಗೆ ಒಳಪಟ್ಟು ಅವರು ಹೊಸಮಿಗಿದ್ದಾರೆ. ಅವರ ಆತ್ಮಕ್ಕೆ ಭಗವಾನ್ ಬುದ್ಧರು ಶಾಂತಿಯನ್ನು ಕರುಣಿಸಲಿ ಮತ್ತು ಅವರ ಚರಿತ್ರೆ ಏನಿದೆ ಸಂಗೀತದಲ್ಲಿ ಉಳಿಸಿ ಹೋಗಿರ್ತಕ್ಕಂಥ ಒಂದು ಛಾಪು ಬಹುಶಃ ಇಡೀ ದೇಶದಲ್ಲಿ ಅವರನ್ನ ಸರಿಗಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಕ್ಕಂಥದ್ದು. ಅಪಾರವಾದಂತಹ ಒಂದು ಸ್ವರ ಅವರಿಗೆ ಆ ಭಗವಾನ್ ಬುದ್ಧರ ಕೊಡುಗೆಯಾಗಿತ್ತು ಮತ್ತು ಅವರ ಸರಳತೆ, ಒಬ್ಬ ಸಾಮಾನ್ಯನ ಕೂಡ ಅವರನ್ನ ಭೇಟಿ ಮಾಡಿದಾಗ ಅವರನ್ನ ಬಹಳ ಪ್ರೀತಿಯಿಂದ, ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ಅಥವಾ ಎಷ್ಟು ಸಣ್ಣವನಾಗಿದ್ರು ಕೂಡ ಸರಿಸಮನಾಗಿ ನೋಡ್ತಾ ಇದ್ದಂತ ಒಂದು ವ್ಯಕ್ತಿತ್ವ ಜಾನಕಿಯಮ್ಮನವರದು. ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಹೆಸರು ಸೂರ್ಯ ಚಂದ್ರರಿರೋವರೆಗೂ ಕೂಡ ಈ ಜಗತ್ತಿನಲ್ಲಿ ಉಳಿತದೆ ಅಂತಕ್ಕಂಥದ್ದು. ಸರ್ಕಾರ ಅವರ ಈ ಎಲ್ಲಾ ಸಾಧನೆಗಳನ್ನ ಪರಿಗಣಿಸಿ, ಅವರು ಪಡೆದಿರ್ತಕ್ಕಂಥ ಹಲವಾರು ಪ್ರಶಸ್ತಿಗಳನ್ನು ಪರಿಗಣಿಸಿ ಅವರಿಗೆ ಅವರ ಹೆಸರಿನಲ್ಲಿ ಶಾಶ್ವತವಾದಂತಹ ಒಂದು ಸಂಗೀತಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಸಂಗೀತ ಕಲಾವಿದರಿಗೆ, ಸಂಗೀತ ಆಸಕ್ತರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ಕರ್ನಾಟಕ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯವಾಗಿರುತ್ತದೆ. ಸಂಗೀತವೇ ತಮ್ಮ ಉಸಿರು, ಸಂಗೀತವೇ ಜೀವನ, ಸಂಗೀತದಿಂದಲೇ ಬದುಕಿದಂತ ಎಸ್ ಜಾನಕಿಯಮ್ಮನವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಅವರ ಆತ್ಮಕ್ಕೆ ಭಗವಾನ್ ಬುದ್ಧರು ಶಾಂತಿ ಕೊಡ್ಲಿ ಅಂತೇಳಿ ಮತ್ತು ಅವರ ಕುಟುಂಬದವರಿಗೆ ಅವರ ಅಗಲಿಕೆಯ ನೋವನ್ನ ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ, ಅವರ ಅಭಿಮಾನಿಗಳಿಗೆ ಅವರ ಅಗಲಿಕೆಯ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಈ ಒಂದು 2 ಮಾತುಗಳನ್ನ ಮುಗಿಸ್ತಾ, ನಮ್ಮ ಮಳವಳ್ಳಿ ತಾಲೂಕು ರಾಗಿಬೊಮ್ಮನಹಳ್ಳಿ ಗ್ರಾಮದ ನಮ್ಮ ವಿಸ್ಮಯ ಕಲಾ ಬಳಗ ಏನಿದೆ, ನಮ್ಮ ಕಲಾ ಬಳಗದ ಎಲ್ಲ ಮುಖ್ಯಸ್ಥರು, ನಮ್ಮ ಮುಖ್ಯಸ್ಥರಾದ ಆರ್ ಎಂ ಮಹಾದೇವ ಸ್ವಾಮಿಯವರು ಮತ್ತು ಎಲ್ಲ ಕಲಾವಿದರುಗಳ ಪರವಾಗಿ ಜಾನಕಿಯಮ್ಮನವರ ನಿಧನಕ್ಕೆ ಸಂತಾಪವನ್ನು ಸೂಚಿಸ್ತಾ
ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ.